ಎಲ್ಲ ಹಾಲು ಹಾಕಿ ಬಂದೆ ನೋಡ್ರಿ. ಅಲ್ಲ ಪರಿ ನೀರ್ ಸುರ್ಕೊಂಡು ಹೋಗಿಯಲ್ಲ ಹಾಲಿಗೆ ಹೊಟ್ಟಿಗೆ ಅನ್ನ ತಿಂತೆ ಸಗಣಿ ತಿಂತೀಯ ಏನ ಹಾಲ್ನ್ಯಾಗ ನಾವು ತಿನ್ನಾಕ ನೋಡಿದ್ರ ಇಲ್ಲೋಡ ಸರೋಜಿ ನಾ ಹೇಳ್ತಾನಲ್ಲ ಹಾಲಿಗೆ ನೀರಿಗೆ ಯಾವತ್ತು ದೇವ್ರು ಇಟ್ಟ ಬಿಟ್ಟಿರ್ತಾನ. ಅದಕ್ಕೆ ಇಲ್ಲೋಡ ಆ ನಮ್ನಿ ನೀರ್ ಹಾಕೊಂಡು ಹೋಗ್ತಾರ ಏನೋ ಒಂದ್ ಪಾವ್ ಲೀಟರ್ ಅರ್ಧ ಲೀಟರ್ ಹಾಕ್ತಾರಪ್ಪ. ದೇವ್ರಿ 2-3 ಚರ್ಗಿ ಸುರುತಿಯಲ್ಲ. ನಿಮ್ದೊಂದ್ ಕತೆ ಗಟ್ಟಿನ ಹಾಲ್ರಿ. ಇಷ್ಟ ಹಾಲಿಗೆ ಒಂದ್ 2-3 ಚರ್ಗಿ ನೀರ್ ಬಾಳಕತ್ತನ ಸುಮ್ನಿರಿ. 2-3 ಚರ್ಗಿ ಅಂತಂದ್ರೆ ಏನ ನಮ್ಗೆ ಎಷ್ಟು ಲಾಭ ಆಕತ್ ಹೇಳ್ರಿ ನೋಡೋಣ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ನಿರಿ. ಇರ 3-4 ಲೀಟರ್ ಹಾಲಿಗೆ ಒಂದು ಹೆಚ್ಚಿಗೆ ಮತ್ತೊಂದ್ 2-3 ಲೀಟರ್ ನೀರೇ ಕುಡಿಸ್ಬಿಟ್ರೆ ನಿಕ್ಕಿ ನೀರ್ ಹಾಲಕ್ಕವು. ಆಮೇಲೆ ನೋಡು ಜನ ತಗೊಳೋದ ಬಿಡ್ತಾರ. ಯಾರದ್ ಬಿಡಾರ ಪಾಕೆಟ್ ಹಾಲು ತೊಗೊಂಬರ್ತಾರಲ್ಲ ಅವ್ರೇನ್ ಗಟ್ಟನ್ ಮಂದನ್ ಹಾಲು ಕೊಟ್ಟಿರ್ತಾರನ. ಇದಕ್ಕೆ ನೀರ್ ಇರ್ತಾವ ಸುಮ್ ಕುಂದ್ರಿ. ಕೆನಿ ಬರಲ್ಲ, ಏನ್ ಸುಡ್ಗಾಡಿಲ್ಲ, ಆರೋಗ್ಯಕ್ಕೂ ಚಲೋ ಅಲ್ಲ. ಯಾವಾಗ ಪಾಕೆಟ್ ಮಾಡಿಟ್ಟಿರ್ತಾವ ಏನ್ ಸುಡ್ಗಾಡೈತೆ. ನಮ್ದು ಹಂಗಲ್ಲ, ಪ್ರೆಸ್ ಸಿಂಡತ್ಲೆ ಒಯ್ದು ಕೊಡ್ತಾನೆ. ಯಾವಕ್ಕೆ ಬೆಂಡ್ಲಿ ಅನ್ನಕ್ಕೆ ನೀರದಾವ ಅಂತೇಳಿ ಅನ್ಲಿ ನೋಡೋಣ. ಏನಾರ ಮಾಡೋ ಮರೆ ನಿನ್ಗೆ ಯಾರು ಹೇಳ್ತಾರೆ? ಏನಾರ ಹೇಳಿದ್ರೆ ನೀನ್ ಕೇಳ್ತೀಯಾ? ಆತ್ ಬರ್ರಿ ಈ ಕಡೆ ಒಂಚೂರು ಬರ್ರಿ. ಅದೆಲ್ಲ ಸಗಣಿ ಬುಟ್ಟಿ ಎತ್ಕೊಂಡು ಹೋಗಿ ಇಲ್ಲಲ್ಲ, ಒಂಚೂರು ತಂದ್ಕೊಡ್ರಿ. ಕುಳ್ ಬಡಿತೀನಿ ಬಡ ಬಡ. ಏನು ಒಲಿ ಉರಿ ಹಚ್ಚಕರ ಹಾಕತಿ. ನನ್ಗಂತರೂ ಕೆಲಸ ಮಾಡಿ 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 ಸಾಕತ್ತು ಮರ ಆಯ್ತದ. ಮಾಡ್ಬೇಕ್ರಿ ಕೈಕಾಲ್ ಸೋತ್ ಕಾಲಕ್ಕೆ. ನಮ್ಮ ಹತ್ರಕ್ಕೂ 4 ರೊಕ್ಕ ಅಂತ ಇರ್ಬೇಕು. ಬರ್ತಾವು ನಿನ್ನೆ ಹೋಗಿ ಶಿವಲಿಂಗ ಮತ್ತೆ ಮಲ್ಲೇಶಿ ಅವರೆಲ್ಲ ಹೋಗಿದ್ರು ಮಾತಾಡಕ. ಏನ ಬರ್ತಾವ್ ರೊಕ್ಕ. ಇದು ರೊಕ್ಕ ಅಂತ ನಾನ್ ನೋಡೋ ಜಾಗ ಗೊತ್ತನ? ಶಿವಲಿಂಗ ಯಪ್ಪ ನಿನ್ನ ನೆನ್ಸ್ಕೊಳತಿದ್ದೆ ನೋಡು. ಅಣ್ಣ ಹೋಗಿದ್ರಿನ ಅಲ್ಲಿ ಲೇಔಟ್ ಕಡೆ. ಏನಾತ ಯಾವಾಗ ಹಂಚ್ತಾರಂತವ್ರ ಸುಳ್ಳೆ ಮಕ್ಳು ಹೋದಾಗ ಸಿಗೋದೇ ಇಲ್ಲ ತಗ. ಸಾಕಾಗ್ ಹೋಗ್ಬಿಟ್ಟದ. 1-2 ಪ್ಲಾಟ್ ಬಂದ್ ಗುಟ್ಲೆ ಮಾರಕ್ ಹಚ್ಚಿದ್ರಾತಂತನಿ. ಯೋಣ ನಾವಿವತ್ತು ವಿಚಾರಿಸಿದ ಪ್ರಕಾರ ಇನ್ನೂ ಒಂದು 2.5-3 ತಿಂಗಳು ಲೆಕ್ಕಕ್ಕೆ ಅದಾರ ಅವ್ರು. ಏನು ಅಷ್ಟ್ರೊಳಗೆ ಕೊಡ್ತೇವೆ ಅಂತೇಳಿ ಅವ್ರಿಂದ ಔಟ್ ಕೊಡ್ತಾರಂತ ನಂಬಿಕೆ ಇಲ್ಲ ನನಗೆ ಒಂದೇದ್ದು. ಆಮೇಲೆ ಇನ್ನೊಂದು ಏನಾಗ್ಬಿಟ್ಟತಿ ಅಂದರೆ ಈಗ ಸದ್ಯಕ್ಕೆ ನಾವು ಮಾರಕ್ಕೆ ನಿಂತರು ಯಾರು ತೊಗೋತಾರಣ್ಣ ಈ ಹಳ್ಳ್ಯಾಗ ಬಂದು? ಹೌದಿಲ್ಲ? ಈಗ ಪ್ಯಾಟ್ಗಳಾಗಾದ್ರೆ ಪಟ 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 ತೊಗೋತಾರಪ್ಪ. ಹಳ್ಳ್ಯಾಗ ಎಲ್ಲರಿಗೂ ಮನೆ ಐತಿ, ಅವ್ರವ್ರ ಜಾಗದಾಗ ಅವ್ರು ಅದಾರಲ್ಲ, ಎಕ್ಸ್ಟ್ರಾ ಬೇಕಂದ್ರೆ ತೊಗೋಬೋದು ರೊಕ್ಕಿದ್ದರು. ಆದರೂ ಹಳ್ಳ್ಯಾಗ ಒಂಚೂರು ವ್ಯಾಪಾರ ಆಗೋ ತಡನೇ ಆಗ್ತೈತಿ. ಸಿಟ್ಯಾಗ ಆದಂಗೆ ಟಕ 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 ಅಂತೇಳಿ ವ್ಯಾಪಾರ ಆಗೋದಿಲ್ಲ. ಏನು ಮಾಡೋದು ಅಂತ ಕೇಳಿದ್ರೆ ಇನ್ನೂ 2-3 ತಿಂಗಳು ಲೆಕ್ಕ ಅಂತಾರ. 2-3 ತಿಂಗಳು ಮಾಡ್ತಾರೋ ಹೆಚ್ಚಿಗೆ ಮಾಡ್ತಾರೋ ದೇವ್ರಿಗೆ ಗೊತ್ತು. ಸಾಕಾಗ್ಬಿಟ್ಟೋ ಮರ. ಎಲ್ಲಿದ್ ಬಂದ್ ಜೋಡಾದ್ರ ಏನಾಗ್ತದ? ಸುಮ್ಮನೆ ಹಂಗು ಹಿಂಗು ಬೆಳ್ಕೊಂಡ್ ತಿಂತಿದ್ವಿ. ಹೊಲಾನೂ ಇಲ್ಲ ರೊಕ್ಕನೂ ಇಲ್ಲ. ಏನ್ ಮಾಡ್ತಿ ಹೇಳ? ತೆರಿಕೆಟ್ಟ ಹಿಂಗ ಮಾಡ್ಲಿ ಅವ್ರು. 1-3 ತಿಂಗಳು ನೋಡ್ತೀನಿ. ಅದಾದ್ಮೇಲೆ ಬಡ ಬಡ ಗುಟ್ಟ ಕಿತ್ ಹೋಗುದು. ಏನು ಅಲ್ಲೇ ಬೆಳಿತೀನಿ. ಗೊತ್ತಾತಾ? 3 ತಿಂಗಳ ನಿಮ್ ಪ್ರಕಾರನ ಹಿಡಿಯನ. 3 ತಿಂಗಳ ಮಟ್ಟ 10 ರೂಪಾಯಿ ಬೇಕಂದ್ರು ಮಗನ ಕಡೆ ಸೊಸಿ ಕಡೆ ಕೈ ಚಾಚನ. ನಮಗೂ ಹಿಂಗ್ ಸೈಡ್ ಒಂಚೂರು ಅಲ್ಪ ಸ್ವಲ್ಪ ಇಷ್ಟು ದುಡಿತಾ ಇದ್ವಿ ಅಂದ್ರೆ ನಮ್ ಕೈಯಾಗೂ 4 ರೊಕ್ಕ ಅಂತ ಇರ್ತೈತಿ. ಹೌದಿಲ್ಲ? ಆಕಿ ನೋಡಿದ್ರೆ ಬಿಡಾಡಿ ಎಳ್ಕಾಳ ಮರ್ಯಾದೆ ಕೊಡ್ದಂಗ್ ನಡ್ಕೋತಾಳ. ನಾವೇ ಹಿಂಗ್ ದುಡ್ಕೊಂಡು ನಮ್ ಕಡೆ ರೊಕ್ಕ ಇರ್ತದ ತಾನೇ ಬಗ್ತಾಳ. ಸರೋಜಂದು ಅಕ್ಕ, ಸರೋಜಂದು ದೀದಿ. ಬಾರ ಫಾತಿಮಾ, ಜೇಕ ಏನ್ ಬೇಕು? ಹಾಲಿನ ಬೇಕಾಯ್ತನ? ಕ್ಯಾ ದೂದ್ಗೆ ಕೊಡೋದು ನೀವು? ಅರೆ ಇವತ್ತು ಕೊಟ್ಟಿರೋದ್ರ ಒಳಗಡೆ ಎಲ್ಲ ಅರ್ಧ ದೂದ್ಗೆ ಇದೆ, ಅರ್ಧ ಪಾನಿಗೆ ಇದೆ. ಅರೆ ಇತ್ತನ ಪತ್ ಪಾನಿ ಮತ್ ದಾಲು. ಸರೋಜಂದು ಅಕ್ಕ, ನಮ್ದು ಹೆಂಗೆ ಕುಡಿಯೋದು? ಆ ರೀತಿ ನೀವು ಪಾನಿದು ಹಾಕ್ಬಿಟ್ರೆ ದೂದಲ್ಲಿ ಎಲ್ಲ ಚಾಗೆ ಎಲ್ಲ ಕರ್ರಗೆ ಆಗ್ತದೆ. ಸ್ವಲ್ಪ ಕೂಡ ಕೆನೆಗೆ ಬಂದಿಲ್ಲ. ಅದು ಏನು ಟೇಸ್ಟ್ಗೆ ಇಲ್ಲ ಕುಡಿಯಕ್ಕೆ ತಿನ್ನಕ್ಕೆ. ಪಾನಿ ಮತ್ ದಾಲು ಸರೋಜಂದು ಅಕ್ಕ. ಇಲ್ಲವಾ ನಾನಾ ಡಾಲು ಪಾಲು ಅಂತೆಲ್ಲ ನೀನು. ನಾನೆಲ್ಲಿ ನೀರಾಕಿನಿ? ನೀರಾಕಿನೇ. ನನ್ಗೂ ಹಾಲು ಇವತ್ತು ಯಾಕೆ ಸ್ವಲ್ಪ ನೀರ ಅನ್ಸಿದ್ವ ಸರೋಜಕ್ಕ. ಮೊದ್ಲೊಂದೀಗ ಒಂದು 4-5 ದಿನದಿಂದನೂ ಚಲೋ ಕೊಡಾತಿದ್ದೇವ. ಇವತ್ತು ಯಾಕೆ ಸ್ವಲ್ಪ ನೀರು ಕೊಟ್ಬಿಟ್ಟು ಹಾಲು ಯಾಕನ ಏನ? ಅಯ್ಯಯ್ಯೋ ಏನು ಮಾಡೋದಪ್ಪ. ಇವ್ರು ಅಂದಂಗ ಕರೆನ ಇವತ್ತೊಂಚೂರು ನೀರು ಜಾಸ್ತಿ ಆತೋ ಏನೋ. ಥೂ ಹಾಳಾದ ತಗ. ಏನು ಮಾಡಲಿ? ಹಾಂ ತಡೆ. ಓ ಏನಾಗೈತೆ ಅಂತ ನಂಗೆ ಈಗ ಗೊತ್ತಾಗ್ಬಿಡ. ಏನು ಹೇಗೆ ಆತು? ಅದ ನಿನ್ನೆಯಿಂದಾನು ಇವತ್ತು ಬೆಳಗ್ಗಿನ ಮಟನು ಆಯ್ತಲ್ಲ ಮನೆ ಕರೆದನ. ಆಕಳ ಮಂತ ಇದ್ವು 2 ಅವು. ಅಕ್ರ ಹಾಲೆ ನಾನು ನಿಮ್ಗೆ ಕೊಡೋದು ಚಲೋದು. ಅವು ಏನು ಮಾಡ್ಬಿಟ್ಟವು ವಿಪರೀತ ನೀರು ಕುಡಿದ್ಬಿಟ್ಟವು. ಅಯ್ಯೋ ದೇವ್ರೆ, ಎದ್ರ ಸಂಬಂಧ ಹಂಗೆ ಕುಡಿದ್ವು ಏನು ಸುಡ್ಗಾಡೈತೆ ಯಾರಿಗೆ ಗೊತ್ತೆ. ವಿಪರೀತ ನೀರು ಕುಡಿಯೋದು ಅಂದ್ರೆ ಎಷ್ಟದು? ಒಂದಿನಕ್ಕೆ ಹಂಗೆ 1-2 ಬಕೆಟ್ ಹಿಂಗದು ಸಂಜೆಕ್ಕೆ ಮುಂಜಾನೆ ಕೊಟ್ಟಿರ್ತಿದ್ವಿ. ಅಯ್ಯೋ ನಿನ್ನೆಯಿಂದ ಇವತ್ತಿನ ಮಟ ಒಂದು 4-5 ಬಕೆಟ್ ಕುಡಿದ್ಬಿಟ್ಟತಿ ನೀರು. ಕುಡಿದು ಏನು ಮಾಡ್ತಿ ಹೇಳು? ಅಷ್ಟು ನೀರು ಕುಡಿದು ಅದಕ್ಕೆ ಹಾಲು ಅಷ್ಟು ನಿಕ್ಕಿ ನೀರು ಬಂದವು. ಬೆಳಗ್ಗೆ ಹಿಂಡ ಹೊತ್ನಾಗ ಅನಿಸ್ತು ನನಗೆ ಯಾಕೆ ಹಾಲು ಎಷ್ಟು ನೀರು ಅದಾವಲ್ಲ ಅಂತೇಳಿ. ಹಂಗೆ ಆಗತ್ತದ. ಗಾಯಿಗೆ ಪಾನಿಗೆ ಕುಡಿದ್ಬಿಟ್ಟು ದೂದ್ಗೆ ಪಾನಿಗೆ ಬಂತು. ಕ್ಯಾ ಸರೋಜಂದು ಅಕ್ಕ, ನಮ್ದು ಎಲ್ಲಿ ಕಿವಿದು ಹೂಗೆ ಕಾಣ್ತದೆ? ಕಿವಿಯಲ್ಲಿ ಹೂಗೆ ಕಾಣ್ತದೆ ನೋಡಿ. ಹೌದು ಬಿಡ ಸರೋಜಕ್ಕ, ನಾವೇನು ದನಕರ ಮಾಡಿದಾರಲ್ಲ ಗೊತ್ತಿಲ್ಲನ? ನಾವೇನು ದನಕರ ಸಾಕಿದಾರಲ್ಲ ಯವ್ವ. ನಾನು ಬಂದ ಮೇಲೆ ದನಕರ ಮಾಡೋದಾಗಲ್ಲ ಅಂತ ಮಾರಿದ್ದು. ನಮ್ಮ ಅತ್ತಿ ಕಾಲದಾಗೆಲ್ಲ ದನಕರ ಇದ್ವು. ನಾ ಲಗ್ನಾಗಿ ಬಂದಾಗ ಗೊತ್ತನ. ನಾನು ನೋಡೇನಪ್ಪ ಅವು ಹಾಲು ಹೆಂಗೆ ಕೊಡ್ತಾವು ಹೆಂಗಿಲ್ಲ ಅಂತೇಳಿ. ಸುಳ್ಳ ಏನಾರ ಒಂದು ಹೇಳ್ಬೇಡ. ನಿಮ್ಮ ಮನೆಯಾಗಿದ್ದ ದನನ ಬೇರೆ, ಈ ದನನ ಬೇರೆ. ಇವು ಮುರ್ರಾ ತಳಿ. ಮುರ್ರಾನರ ಅಲ್ಲಿ ಬುರ್ರಾನರ ಅಲ್ಲಿ ಸುಮ್ಕಿರವ. ನೀ ಏನಾರ ಒಂದಿಲ್ಲದ ಹೇಳ್ಬೇಡ ತಗ.
ನೋಡ್ ಸರೋಜಕ್ಕ ನೀ ಹಾಲು ಒಂಚೂರು ಚೊಲತ್ತೇನು ಕೊಡೋದಿದ್ರೆ ಕೊಡವ. ನೀರು ಹುಯಿ ಏನು ಸುರಿದಿಗಿರ್ದು ಹಿಂಗೆಲ್ಲ ಮಾಡಿ ಕೊಡೋದಾದ್ರೆ ಬೇಡ. ಮತ್ತೆ ಅದ್ರಾಗ ಏನೈತಿ ಏನು, ಯಾಕಂದ್ರೆ ನೀನು ಪಾಕೆಟ್ ಹಾಲಿಗಿಂತ ಒಂದು 2-3 ರೂಪಾಯಿ ಹೆಚ್ಚಿಗೆ ತಗೋತಿ ಹೌದಾ. ಮತ್ತೆ ಅಂತ ತಕ್ಷಣ ನೀನು ಹಾಲು ಸುಳೆ ಮಂದಗ ಕೊಡ್ಬೇಕಾ. ಚಾ ಅನ್ನೋದು ಕರೋಗ ಹೆಗ್ಗಣಾಗೈತಿ. ತಿನ್ನಾಕ ಉಣ್ಣಾಕ ನಿಕ್ಕಿ ನೀರು ಸುರ್ಕೊಂಡಂಗೆ ಅನ್ಸಕತ್ತೈತಿ ಗೊತ್ತನ. ಅಂದಾಗದು ನೋಡವ ವಿಚಾರ ಮಾಡಿ ಚಲೋ ಹಾಲು ಕೊಡೋದಿದ್ರೆ ಕೊಡು ಸರೋಜಕ್ಕ. ಇಲ್ಲಾಂದ್ರೆ ಬೇಡ ಮತ್ತೆ ನಡಿತೈತಿ. ನಾವೇನು ಇಷ್ಟು ದಿನ ಪಾಕೆಟ್ ಹಾಲು ಉಂಡೇವಲ್ಲ ಹಂಗೆ ಪಾಕೆಟ್ ಹಾಲು ತರ್ತೇವೆ. ವೈಟ್ ನಮ್ದು ಅದೇ ಸರೋಜಂದು ಅಕ್ಕ. ಅರೆ ದೂದ್ಗೆ ಕೊಡೋದಿದ್ರೆ ಕೊಡಿ, ಪಾನಿಗೆ ಮಡ್ಡಾಲು ಪಾನಿಗೆ ಹಾಕ್ಬಿಟ್ಟು ಕೊಡೋದೇ ಆದ್ರೆ ನಮ್ದಿಗೆ ಬೇಡ. ನಮ್ದಿಗೆ ನಕ್ಕು ಸರೋಜಂದು ಅಕ್ಕ. ಅವ್ರು ಬೆಂಡ್ಲಾರು ಏನು ಇವ್ರಿ ಪಾಕೆಟ್ ಹಾಲು ಹಂಗ ಗಟ್ಟಿಗೆ ಮಂದಕ್ಕೆ ಬರ್ತಾವ ನೋಡು. ಹೇಳ್ದೆ ಈಕಿಗೆ ನೀರ್ ಹಾಕಬೇಡ ಹಗಣಿಗಿತ್ತಿ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಾವ. ನೀರ್ ಬಾಳ ಹಾಕಿಲ್ರಿ ಇವ್ರು ಬಿಡಾಡ್ಯಾರ. ನಂದ ತಪ್ಪ. ಮೊದ್ಲಿಗೆ ಒಂದು 4 ದಿನ ಕೊಟ್ಟನಲ್ಲ ಮಂದನ್ ಹಾಲು ಕೊಟ್ಬಿಟ್ಟೆ, ಶಿವಿ ಎತ್ತು ಬಿಡ್ತವ್ರಿಗೆ. ನಾನು ಈಗ ಒಂದು ತಟ್ಟದ ನೀರು ಹಾಕತ್ತೆ ಒತ್ತಾಕತ್ತವ್ರಿಗೆ. ಹೋಲ್ಬಿಟ್ಟು ಬಿಟ್ರು ಬಿಡುವಲ್ರ ಬೆಂಡ್ಲಾರ್. ಏನು ಇವ್ರಿಬ್ರೇನಾ ಊರಾಗ ಎಷ್ಟು ಮಂದಿ ತಗೊಂತೇನೆ ಅನ್ನಕತ್ತಾರ. ನಾನೇ ಯಾರಿಗೂ ಕೊಟ್ಟಿಲ್ಲ. ಈಗ ಇವ್ರಿಬ್ರು ಬಿಟ್ರೆ ಬೇರೆ ಯಾಕಿರ ಚಂದ್ರವಕ್ಕ ಹಾಲು ಕೇಳಾಳ ಆಕಿ ಕೊಡ್ತೇನೆ, ಬೇರೆ ಯಾಕಿಗಾರ ಕೊಡ್ತೇನೆ. ನಿನಗೆ ಈ ಜನ್ಮಕ್ಕೆ ಬುದ್ಧೇ ಬರಲ್ಲ. ಹೌದಪ್ಪ ನಿಮಗ್ ಬಾಳ ಐತ್ ಬುದ್ಧಿ. ನಿಮ್ ಬುದ್ಧಿ ನಾನು ನೋಡಿಲ್ಲನ. ಈಗ ಹೋಲ್ ಬಿಡ್ರಿ, ಇಲ್ಲಿ ನಿಂತು ಯಾಕೆ ಜಗಳ ಮಾಡ್ತೀರಣ್ಣ? ಅಂದಂಗ ಶಿವಲಿಂಗ ನಾನು ಅನ್ಬೇಕಂತೇನಿ ನೆನಪೇ ಆಗಲ್ಲಪ್ಪ. ಹೋಗ್ಲಿ ಬಿಡು. ಅಂದಂಗ ಕೋಳಿ ತರ್ಬೇಕಂತ ಮಾಡೀನಿ. ಒಂಚೂರು ಆ ಗಣೇಶ್ ಪೇಟೆಗೆ ಹೋಗಿ ಏನು ಆ ಗಣೇಶ್ ಪೇಟೆಗೆ ಒಂಚೂರು ಕೋಳಿ ಬಗ್ಗೆ ವಿಚಾರಿಸ್ತೀಯನ. ಒಂದು 4 ಬೇಡ, ಒಂದು 6 ಕೋಳಿ ಚಲೋ ಕೆಂಪನ್ ಇದ್ರದ್ದು ಕೋಳಿ, ಒಂದು 2 ಚಲೋ ಹುಂಜ ಏನು. ಮತ್ತು ಇದು ಪಾರಂ ಬೇಡ, ನಮ್ಮ ಊರನ್ ಕೋಳಿನೇ ಬೇಕು. ಒಂಚೂರು ವಿಚಾರಿಸ್ಕೊಂಬರ್ತೀಯ. ನನಗಂತರೂ ಇವ್ರನ್ನೇ ಕರ್ಕೊಂಡು ಹೋಗು. ಒಬ್ಬರೇ ಹೋಗಕ್ಕೆ ಒಲ್ವಲ್ಲ ಅನ್ನತ್ತಾರ. ನಾವಲ್ಲೇ ನಾವು ಹೋಗಲ್ಲ ಅಂತೇಳಿ ಆ ಕೋಳಿ ಪೇಟೆಗ ಒಂಚೂರು ಗಣೇಶ್ ಪೇಟೆಗೆ 2 ಪೇಟೆಗೆ ಒಂಚೂರು ಕೇಳ್ಕೊಂಬರ ಶಿವಲಿಂಗ. ಆಯ್ತು ತೋರಿ, ಇವತ್ತು ನಂದು ಹೆಂಗಿದ್ರು ಒಂಚೂರು ಕೆಲಸ ಐತಿ, ಹೋಗ್ಬರೋದ. ನಾನಂದ್ರೆ ಈಕಿ ನರ್ಸರಿಗೆ ಕಡೆ ಹೋಗ್ಬೇಕಾಗೈತಿ, ಹಂಗೆ ಅಲ್ಲೇ ಮುಂದೆ ಹೋಗ್ಬರ್ತೀವಿ ತಗೋರಿ. ಅಷ್ಟೊಂದು ಮಾಡಪ್ಪ. ಒಂಚೂರು ವಿಚಾರಿಸ್ಕೊಂಬರೋಕೆ ಎಷ್ಟು ಬೇಕು ಏನು ಎತ್ತ ಅಂತೇಳಿ. ವಿಚಾರ್ಸಕ್ಕೊಮ್ಮೆ, ಅದು ಬೇಕು ಅಂದ್ರೆ ತರಕೊಮ್ಮೆ. ಇದೇ ಕೆಲಸ ಮಾಡೋಣ. ಆಯ್ತು, ರೊಕ್ಕನೇ ಕೊಡ್ತೀನಿ. ಕಾರ್ ತಗೊಂಡೋಗಿ ಒಂಚೂರು ವಿಚಾರಿಸಿ. ಹಂಗೊಂದು ವೇಳೆ ಏನಾರು ನಮ್ಮ ರೇಟಿಗೆ ಬರಂಗಿದ್ರೆ ಒಂದು 4 ಕೋಳಿ 2 ಹುಂಜ ಕಾರ್ನಾಗ ಹಾಕೊಂಡೇ ಬಂದ್ಬಿಡು. ಅಲ್ಲ ಅದೇನು ಕಾರ ಏನು ಟಟಾಸಿ ಗಾಡಿನ ಕೋಳಿ ಕುರಿ ಎಲ್ಲ ಹೇರ್ಕೊಂಬರಕ್ಕೆ? ಕಾರ್ ಅದು. ಕಾರಿಗೆ ಅದರದೇ ಆದಂಥ ಮರ್ಯಾದೆ ಇರ್ತೈತಿ. ಆ ಕೋಳಿ ಪಾಳಿ ಎಲ್ಲ ಅದ್ರಾಗಿಂದ ಅಲ್ಲಿಂದ ಇಲ್ಲಿ ಹಾಕೊಂಬರೋ ಮಟ್ಟ ಅವೇನು ಸುಮ್ಮನೆ ಇರ್ತಾವ, ಹೇತ್ಕೊಂತ ಬರ್ತಾವೆ ಹೊಲ್ಸಾಟ. ಅದು ಕೆಟ್ಟ ವಾಸನೆ ಬೇರೆ. ಕೋಳಿ ಪುಚ್ಚಾಗಿಚ್ಚ ಎಲ್ಲ ಬಿದ್ದು ಹೇತು ಅದೆಲ್ಲ ರಾಡಿ ಕಾರ್ ಒಳಗೆ. ಅದು ಕಾರ್ ಹೌದನ್ನಂಗೆ 16 ಲಕ್ಷ ರೂಪಾಯಿ ಕೊಟ್ಟೈತಿ. ಕಾರಿನ ಮರ್ಯಾದೆ ತೆಗೆದಿಟ್ಟಾವು. ಬೇಡ ಬೇಕಾರ ಅಲ್ಲೇ ತೊಗೊಂಡ್ಮೇಲೆ ನೀವು ಹಿಂಗೆ ಮಾಡ್ರಿ, ಬೈಕ್ ತೊಗೊಂಡು ಹೋಗ್ರಿ. ಅವೇನಾರ ಹಂಗೆ ರೊಕ್ಕ ಅಂತಂದ್ರೆ ಅವರೇ ಒಂದು ಜಾಲ್ರಿ ಕೊಡ್ತಾರೆ. ಆ ಜಾಲ್ರಿ ಒಳಗೆ ಅಷ್ಟು ತುಂಬ್ಕೊಂಡು ಹಿಂದೆ ಮಾವಾರ ಹಿಡ್ಕೊಂಡು ಕುಂದಿರ್ತಾರ. ನೀವು ಗಾಡಿ ಹೊಡ್ಕೊಂಡು ಬರ್ರಿ, ಇಲ್ಲ ಬಸ್ಸಿಗೆ ಮಾವಾರ ಹಾಕೊಂಡು ಬರ್ತಾರೆ. ನೀವು ಗಾಡಿ ತೊಗೊಂಡು ಬರ್ರಿ ಅಷ್ಟೇ. ಕಾರ್ಗಿರು ಒಯ್ಯಕ್ಕೆ ಹೋಗ್ಬೇಡ್ರಿ. ಹೌದೌದು, ಸರಿ. ಅಷ್ಟು ಮಾಡಿದ್ರೆ ಹತ್ತು ಹಂಗಾರೆ. ಅಣ್ಣ ಹಂಗಾರೆ ನಾ ಒಂದು ಈಟ್ ಊಟ ಮಾಡ್ಕೊಂಡ್ ಬರ್ತೇನೆ, ನೀನು ಪಟ್ನ ತಯಾರಾಗ್ಬಿಡು, ಇಬ್ರು ಹೋಗಿ ಬರಕ್ಕೆ ಬರ್ತೈತಿ. ಆಯ್ತು. ಬಿಡಾಡಿ ಊರು ಬಿಡಾಡಿ ಸಿಮೆಗೆಲ್ಲದ ಕಾರ್ ಇಕ್ಕಿದೇ ಇರೋದು. ಮತ್ತೆ ಯಾರ್ದಾರ ಆಯ್ತಾನೆ? ಎಷ್ಟು ಅವಮಾನ ಮಾಡಿಬಿಟ್ಟಿಲ್ಲ ನನಗೆ. ನೋಡಿದ್ರೂ ಎಷ್ಟು ಸೊಕ್ಕಿಗೆ ಊರು ಬೆಂಡ್ಲಿಗೆ. ಕಾರ್ ನಂದೇ ಇರೋದನ್ನ ಲೆಕ್ಕಕ್ಕೆ ಮಾತಾಡ್ಬಿಟ್ಲು. ಅದಕ್ಕೆ ಮತ್ತೆ ನನಗೆ ಸಿಟ್ಟು ಬರೋದ್ರಿ. ಎದಕ್ಕೆ ಬರ್ತದೆ ಹೇಳಿ ನನಗೆ? ಅರಯ್ಯ, ನಿಂಗೆ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲ್ತು. ಅಲ್ಲ ಮತ್ತೆ ಅವ್ರು ಆಕೆ ಅಂದಿದ್ದು ಸರಿಯಾಗಿ ಐತಿ. ಕಾರ್ ಹೌದು, ನಂಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಂದು ಕೋಳಿ ಹೇರ್ಕೊಂಬ ಅಂದರೆ ನನಗೆ ಒಂಥರ ಇಷ್ಟ ಆಗಲಿಲ್ಲ ಏನೋ. ಅದನ್ನು ಆದರೂ ಬಾಯ್ಬಿಟ್ಟು ನೇರವಾಗಿ ಹೇಳಿದ್ಲಲ್ಲ, ಹೋಗ್ಲಿ ಬಿಡು ಹತ್ತಕ್ಕೆ ಏನು ಮಾಡೋಕ್ಕಾಗತ್ತೆ. ಕೋಳಿ ಹೇಳ್ತಾವು ಮಾಡ್ತಾವು ಹಸ್ನಿ ಆಕತಿ ಅಂತ ಅಂದಿರ್ಬೇಕು. ಇಷ್ಟಕ್ಕೂ ಈಗ ನೋಡು, ಅವ್ರ ವಸ್ತು ಅವ್ರು ಅದ್ರ ಮೇಲೆ ಹೋಗಿರ್ತಾರೆ. ಅವ್ರು ಏನೇ ಅಂದರು ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಹೌದಿಲ್ಲ? ಸುಮ್ಮನೆ ಇರ್ಬೇಕಾಕತಿ. ಹೊರತ ನಾ ಹೋಗಿ ವಿಚಾರಿಸಿ ಬಸ್ಸಿಗೆ ಹಾಕೊಂಡು ಬರ್ತೇನೆ. ಇದಕ್ಕಾದ್ರೆ ಅವನೇ ಅದಕ್ಕೆ ಕಾಯ್ತೀರಿ, ಒಬ್ಬರೇ ಹೋಗ್ರಿ. ನಾನಂಗಾರೆ ಕಾರ್ ಗಾಡಿ ಐತ್ಬಿಡು, ನನ್ನ ಗಂಡ ಅವನು ಆರಾಮಾಗಿ ಹೋಗಿ ಬರ್ತಾರ ಅಂತ ಮಾಡಿದ್ದೆ. ಕಾರ್ ಗಾಡಿ ತರಲ್ಲ, ಬೈಕ್ನೇ ಬರ್ತಾನ ಅಂತಂದ್ರೆ ಏನಾರು ಕಪ್ಪಿದ್ದತಿ. ಬಾಯಿ ಮುಚ್ಕೊಂಡಿರ್ತೀಯ? ಹೇಳ್ರಿ, ಬಂದು ರೊಕ್ಕ ಕೊಡ್ತೀನಿ. ಅಲ್ಲ ಅವಸರ ಮಾಡಬೇಡ, ತಡಿ, ತಿನ್ನ ನೆಟ್ಟು ಕೊಡ್ತುಂಬ. ಅಯ್ಯೋ ಅವ ಲೇಟ್ ಆಕೈತವ. ಫೋನ್ ಮಾಡಿದ್ರು ಬಂದಾರಂತಲ್ಲಿ ಗೊತ್ತನ. ನನಗೆ ಬಂದು ಕರ್ಕೊಂಡು ಹೋಗಂತ ಹೇಳ್ಬೇಕು ಬೇಡ. ಲೇಟ್ ಆತವ ನನಗೆ. ಲೇಟ್ ಆಗಕ್ಕೆ ಏನೈತೆ? ಅರಿಬೇನ ಅದು ಮಣ್ಕಾಲ್ ಮ್ಯಾಗ ಆ ಪರಿ ಹರ್ದೈತಿ. ಅಲ್ಲ ಲಾಯರ್ ಅದಾಳ ಮಗಳ ಅಂತಂದೇಳಿ ಅಷ್ಟು ಹೇಳ್ತಾರ ಇಷ್ಟು ಹೇಳ್ತಾರ, ಕೊಚ್ಕೊಂತಾರ, ರೊಕ್ಕ ಐತಿ ರೂಪಾಯಿ ಐತಿ ಅಂತೇಳಿ ಹರ್ಕದ ಅರ್ಬಿ ಹಾಕೊಂಬಂದಾಳ ಅಂತ ತಿಳ್ಕೊಳಂಗಲ್ಲ. ಹೋಗ ಅಲ್ಲ ಅದು ಪ್ಯಾಂಟ್ ಇದ್ ನಮ್ನಿ ಹರಿದಿದ್ದ ಹಾಕೊಂಡಿ ನೀನು ಅರಿಬಿಲ್ದಾರಂಗ. ಕಂಡಾಬಿಟ್ಟು ರೊಕ್ಕ ಕೊಟ್ಟು ಅಷ್ಟು ಚುಡಿದಾರ ಹಿಡ್ದಾರ ಅವು ಏನೇನೇನೇನೇನ ತಂದು ಒಟ್ಕೊಂಡು ಯಾಪರಿ ನೋಡಿದ್ರೆ ಹರಿಬಿಲ್ದಾರ ಇದನ್ನ ಹಾಕೊಂಡು ನಿಂತಿ. ಮಣಕಾಲ್ ಮ್ಯಾಗ ನೋಡಿದ್ರೆ ಇಷ್ಟಾಗಲ್ಲ ಹರಿದತಿ. ತಿಗೆ ಹೋಗಿ ಆ ಕಡೆ ಹರಿದತಿ ಈ ಕಡೆ ಹರಿದತಿ. ಯಾವ ವರ್ಷದ ಪ್ಯಾಂಟ್ ಅದು? ಅಯ್ಯೋ ದೇವ್ರೇ, ಇಂಥದ್ದು ಇದಕ್ಕೆ ಹಾಕೊಂಡು ನಿಂತೀನಿ ಅಂತ. ತಿಗಿವಾ. ಅಯ್ಯೋ ಅವ್ವ, 1800 ರೂಪಾಯಿ ಪ್ಯಾಂಟ್ ಇದು. ಮನ್ ತೊಗೊಂಬಂದೆ ನೀನು. ಭಾಳ ದಿನ ಆಗಿಲ್ಲ ಗೊತ್ತನ. ನಿನ್ನೊಂದು ಕತೆ ಆತಾಗ 1800 ರೂಪಾಯಿ ಈ ಹರ್ಕದ ಪ್ಯಾಂಟಿಗೆ. ಯಾರದು ಹುಚ್ಚ ಹುಚ್ಚಮೂಳಿ ಅಂಗಡಿಯಾಗ ಮಾರಿದ್ದು? ನೀವೆಲ್ಲ ಹುಚ್ಚಿ, ನೀನು ರೊಕ್ಕ ಕೊಟ್ಟು ತಗೊಳಕ. ಅಲ್ಲಲೇ ಏನು ಬುದ್ಧಿ ಬುಕಾಲಿ ಐತೆ ಇಲ್ಲ ಏನು ನೀನೇನ ಗೊತ್ತಿಲ್ದಕ್ಕೆ ನೀನು. ಅಲ್ಲಿ ಹೋಗಿ ಇದನ್ನ ಹರ್ಕರ್ಬಿನ ಇದನ್ನ 1800 ರೂಪಾಯಿ ಕೊಡ್ತಂದ್ಯಾ? ಏನು ಹೇಳ್ಬೇಕವ ಇದಕ್ಕೆ ಅಂತ ಆತಾಗ. ನೋಡ ನಾ ಹೇಳ್ತೇನೆ, ಕಮ್ಮನ್ ಚುಡಿದಾರ್ ಗಿಡದಾರ ಹಾಕೊಂಡು ಹೋಗೋದಿದ್ರೆ ಹೋಗು, ಇಲ್ಲ ಹರ್ಕದ ಅರ್ಬಿ ಹಾಕೊಂಡು ಹೋಗಬೇಡ.
ಅವ ಇದು ಪ್ಯಾಶನ್ ಅವ ಹಿಂಗೆ ಇರ್ತೈತಿ ಇದು. ಏ ಗಿಡ್ಮುಳಿ ನಿಮ್ಮವ್ವ ಅಲ್ಲಪ್ಪ ಅಲ್ಲ ಮಗಳೇ ನಿಮ್ಮವ್ವ ಏನಂತಂದ್ರೆ ಅದಕ್ಕೆ ಏನು ಗೊತ್ತು ಹಳ್ಳಿ ಮುಖ ಉಳ್ಳಿ ಸಾರು ಪಾಪ ಏನೂ ಗೊತ್ತಿಲ್ಲ ಅದಕ್ಕೆ ಹಂಗಂತತಿ ಏನು ನೀವು ಹಾಕೊಂಡು ಹೋಗಿ ಮಗಳೇ ಮಸ್ತ್ ಐತಿ ಹಾಕೊಂಡು ಹೋಗು ಏನಾಗಲ್ಲ ಈಗಿನ ಕಾಲದಾರ ನೀವು ಮಾಡ್ಲಾರ್ದೆ ನಾವು ಮಾಡಕತ್ತೆ ಪೆಸನ್ನ ಹೌದಿಲ್ಲ ನೀವೇ ಮಾಡ್ಬೇಕು ಹಾಕೊಂಡವ್ರಿ ಏನು ಮಾಡೋಕ್ಕಾಗಲ್ಲ ನಾ ಏನು ಬೇಡ ಅನ್ನೋದಲ್ವ ಮಗಳೇ. ಹೌದು, ನೀವು ಅಮೆರಿಕದಾಗ ಹುಟ್ಟಿ ಜಪಾನ್ದಾಗ ಓದಿ ಬೆಳೆದು ಬಂದ್ಬಿಟ್ಟಿರಲ್ಲ, ಸುಮ್ ಕುದ್ರಿ. ಕತಿ ನಿಮ್ದೊಂದತ್ತಾಗ ನಾನು ನೋಡ್ತಾ ಇದೀನಿ ಅಂತ ಅರ್ಬಿ ಹಾಕೊಂಡು ಹೋಗ್ಬೇಕನ ಹುಡುಗಿ, ಸುಮ್ ನೀರು ಒಟ್ಟು ತಲೆ ಇಡ್ಸಕತ್ತಾಗ. ನೀನೇನು ಚೂಡಿದಾರ ಹಾಕೊಂಡ್ ಬರ್ತೀಯ ಬರೋದಿಲ್ಲ? ಆಯ್ತು ಹಾಕೊಂಡ್ ಬರ್ತೀನಿ. ಏನ್ ಅರಿಬಿ ಆ ಹುಟ್ಟು ಅಲ್ರಿ ನೀವು ಹಾಕಿನಂತ ಮಾತಾಡ್ತಿರಲ್ಲ. ನಮ್ಗೆ ಮೊಣಕಾಲ್ ಮ್ಯಾಗ ಇಷ್ಟ ಆಗಲ್ಲ ಹರಿದತ್ತದ ಕೆಟ್ಟ ಸೈಯತ್ತಾಗ ನಿಮ್ದೊಂದು ಕತಿ ಅತ್ತಾಗ ನಾನಿಲ್ಲ ಮರ್ಯಾದಿಲ್ಲ ತಗ. ಏನ್ ತೀರಾ ಒಂದು ಲೆಕ್ಕ ಪಕ್ಕಿ ಬೇಡ ನೀ ಯಾವುದಕ್ಕೂ ಸೈ ಕೆಟ್ಟ ಸೈ ನನ್ಗಾರ ಸೇರ್ಕಿನ ಬರ್ಲಿಲ್ಲ ನೋಡ್ರತ್ತಾಗ. ನೀವು ಹೆಂಗ ಏನು ದೊಡ್ಡ ಏನಂಗ ಪಾರಿನ್ಯ ಹುಟ್ಟದಾರಂಗ ಮಾಡ್ತಿರತ್ತಾಗ. ಮೊಣಕಾಲ್ ಮ್ಯಾಗ ಹರ್ ಚಿನ್ನ ಚಿದ್ರ ಆಗೈತಿ, ಹಂಗೆಲ್ಲ ಹರ್ಕದರ್ಬಿ ಹಾಕೊಂಡು ಅಡ್ಯಾಡ್ಬಾರ್ದ್ರಿ. ಅರಿಷ್ಟ ಹತ್ತೈತಿ ಗೊತ್ತನ? ಅವಾಗೆಲ್ಲ ಅರಿಷ್ಟ ಹತ್ತೈತಿ ಅಂದ್ರೆ ಈಗ ಅದನ್ನೇ ಹಾಕೊಂಡು ಪ್ಯಾಸನ್ ಮಾಡಕತ್ತಿ ಬಿಟ್ಟಾರ. ಏನ್ ಮಾಡ್ತಿ ಹೇಳು ತಗ. ಅದಕ್ಕೆ ಹೋಗಿ 1800 ರೂಪಾಯಿ ಕೊಡ್ತಾನ. ಕಮ್ಮನ್ ಚಲೋದೊಂದು ಇಡ್ಲೆ ಬಿಡ್ಲೆ ಅನ್ನ ಅಂತದ್ದು ಒಂದು ಒಳ್ಳೆ ಸೀರೆ ಬರ್ತಿತ್ತು. ನನಗೆ ಅವತ್ತೇ ನೋಡ್ಲಿಲ್ಲ, ನಾನು ನೋಡಿದ್ರೆ ಹೊಳ್ಳಿ ಕಳಿಸ್ತಿದ್ದೆ ಅದನ್ನ. ಕೊಟ್ಟು ಮೊದಲು ತಗೊಂಬ ಅಂತ ಹೇಳ್ತಿದ್ದೆ, ನನಗೆ ಗೊತ್ತಾಗ್ಲಿಲ್ಲ ನೋಡೋದು. ಏನು ಮಾಡ್ತಿ ಈಗ ತಂದು ಮತ್ತೆ ಏನು ಮಾಡೋಕ್ಕಾಗಲ್ಲ, ತಂದ ಬಿಟ್ಟಾಳ. ಈಗ ಏನು ಅದನ್ನು ಮಾಡ್ತೇನೆ. ಕೈ ಸಿಗಲಾರ್ದಂಗೆ ಎತ್ತಗಾರ ಹೋಗನ್ನೇ ಅಂದ್ರೆ ಸುಮ್ ಕುಂದಿರ್ತಾಳತ್ತಾಗ. ಕೈ ಸಿಗ ಮಟ್ಟ ಹಾಕೋತಾಳ ಹಿಂಗೆ. ಫಸ್ಟ್ ಹುಡುಗ ಹುಡುಗಿ ಜೊತೆಗೆ ಹೊಂಟಾರ, ಪಿಕ್ಚರಿಗೆ ಹೊಂಟಾವ, ಎಲ್ಲಿ ಹೊಂಟಾವ, ಒಂದು ತೀರ ಒಂದು ಕಮ್ಮನ ಅರ್ಬಿ ಹಾಕೊಂಡು ಹೋಗೋದು ಬೇಡ. ಸುಮ್ಮನೆ ಇರ್ರಿ ನೀವು, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಹಾಕೊಂಡೆ ನೋಡಾತ. ಇದು ಭಾಳ ಇದನ್ನೇ ಆತು. ಇದಕ್ಕೆ ಚಂದ ಇದ್ವಪ್ಪ. ಇರ್ಲಿ ಹಾಕೊಂಡು ಹೋಗು ನಡಿತೈತಿ. ಏನು ಕಮ್ಮನ ಅರ್ಬಿ ಅದು ಹಾಕೊಳ್ಳೋದು ಜೊತೆ ಚಂದಾಗೈತಿ, ಡ್ರೆಸ್ ಚಂದಾಗೈತಿ. ಹೌದತ್ಕಮ್ಮ ಪಿಕ್ಚರ್ಗೆ ಹೋಗನ್ ಬಾ ಅಂತ ಕರೆದ್ರೆ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಹೊಂಟಿದ್ದೆ. ಹೋಗ್ಬರ್ರಿ. ಈಗ ಯಾವ ಪಿಕ್ಚರ್ ಅಂಥದ್ದು ಯಾವುದು ಚಲೋದು ರಿಲೀಸ್ ಆಗ್ಯಾತೋ ಆಗಿಲ್ಲಪ್ಪ. ಹೋಗ್ಬರ್ರಿ ನೋಡೋಣ, ಅಲ್ಲಿ ಯಾವ್ದಿರ್ತಾವ ಅದಕ್ಕೆ ಹೋಗ್ಬರ್ರಿ. ಪಿಕ್ಚರ್ ಅನ್ನೋದಕ್ಕಿಂತ ಒಬ್ರಿಗೊಬ್ರು ಒಂದು ಮಾತಾಡ್ಕೊತ ಒಂದು ಖುಷಿಯಾದ ಕ್ಷಣ ಕಳಿತೀರಲ್ಲ, ಜೊತೆಗೆ ಹೊರಗೆ ಹೋಗ್ಬರ್ತಿರಲ್ಲ, ಅದೇ ಇಂಪಾರ್ಟೆಂಟ್. ಹೋಗ್ಬರ್ರಿ ಆರಾಮ್. ಅದಕ್ಕಮ್ಮ ಹೋಗ್ಬರ್ತೀನಿ. ಹೋಗ್ಬರ್ತೀನಿ ಅಪ್ಪ, ಹೋಗ್ಬರ್ತೀನಿ. ಹಂಗೆ ಯಾಕೆ ಕಡ್ಡಿ ಮುರಿದಂಗೆ ಮಾತಾಡಿದಿ? ಹಾಂ ಪಾಪ ಅಲ್ಲ ಮಣ್ಣಿದ್ದ ಏನು ಅನ್ಕೊಂಡ ಏನೋ ಅವನೊಂಥರ ಅನ್ಕೊಳಕ್ಕೆ ಏನಾಯ್ತು, ಸುಮ್ಮನಿರಿ. ಓಕೆನ್ ಹೊಗಣಿಗಿತ್ತಿ ಹೊಗರಿಲ್ಲ, ಭಾರಿ ಸೊಕ್ಕನೆ ಉರಿತಾಳ ಒಂದು ನಳತಿ. ಅಕ್ಕಿಗೆ ಅದಕ್ಕೆ ರೆಸ್ಟ್ ಮರ್ಜಿ ಕಾಯ್ತೀರಿ. ಇವತ್ತು ಕೋಳಿ ಹೇರ್ಕೊಂಬ ಅಂತಾಳೆ, ನಾಳೆ ಕುರಿ ಹೇರ್ಕೊಂಬ ಅಂತಾಳೆ ನೋಡ್ರಿ. ಆಮೇಲೆ ಇವತ್ತೇ ಹೇಳಿದ ಚಲೋನೇ ಆತ. ಇನ್ನೊಂದ್ಸಲ ನಮ್ಮ ಕಾರ್ ಸುದ್ದಿಗೆ ಬರೋದಿಲ್ಲ. ಅಲ್ಲ ಅದೇನು ಕಾರಿಗೆ ಒಂದು ಮರ್ಯಾದೆ ಇಲ್ಲ. ಕೋಳಿ ಕುರಿ ಹೇರ್ಕೊಂಬರಕ್ಕೆ ಏನು ಕಿಮ್ಮತ್ ಐತೆ ಇಲ್ಲ ಅದಕ್ಕೆ. ವಿಚಿತ್ರ ನಿಮ್ದೊಂದು. ಹಾಗಣಿಗೆ ಹಬ್ಬ ಮಾಡಿದ್ರೆ ಮನೆಗಂಡು ಉಪಾಸಿದ್ದ ದೊಡ್ಡತನ ಮಾತಾಡ್ತಾಳ. ಮಗಂದು ಅಷ್ಟೈತೆ ಸೊಸಿದಿಷ್ಟ ಐತಿ ಅಂತೇಳಿ ದಿಮಾಕ್ ಮಾಡ್ಕೊಂತ ಸುಮ್ಮನಿರಿ. ಬೇಕಾದಾಗ ತಂದಿಟ್ಕೊಳ್ಳಿ, ಇಲ್ಲ ಹೋಗಿ ಟಾಟಾ ಎಸಿ ಗಾಡಿ ಮಾಡಿ ಹಾಕೊಂಬರ್ಲಿ. ಆಕೆ ಯಾವಾಗ ಇವ್ರೊಬ್ಬರೇ ಹಾಕಾರ ನೀನು ಜೊತೆಗೆ ಹೋಗು ಅಂದ್ಲಲ್ಲ, ನನಗೆ ಅವಾಗ ಗೊತ್ತಾತ ನಿಮ್ಮ ಕಾರ್ ಸಲುವಾಗಿ ಹೇಳ್ತಾ ಇದ್ದಾಳಕ್ಕೆ ಅಂತೇಳಿ. ಗೊತ್ತಾನ? ಬೇಕಾದ್ರೆ ನೋಡ್ರಿ ಅಂದಿರ್ತಾಳ ಮಾತು. ನಿಮ್ಗೆ ಅದೆಲ್ಲ ಗೊತ್ತಾಗಲ್ರಿ. ಆಕೆ ಎಷ್ಟು ನೀರ ಮುಳುಗಿ ಹೇಳ್ತಾಳ ಅಂತೇಳಿ ನಂಗೆ ಗೊತ್ತೈತಿ. ಮದುವೆಯಾಗಿ ಬಂದು ಸ್ವಲ್ಪ ದಿನ ಆಗಿರ್ಬೋದು, ಇದು ಬಂದೊಂದು 2-3 ವರ್ಷದಾಗ ಅವ್ರು ಹೆಂಗ ಏನು ಎತ್ತ ಅನ್ನೋದು ಎಲ್ಲ ತಿಳ್ಕೊಂಬಿಟ್ಟೆ ನಾನು. ನೀವು ಸುಮ್ಮನಿರ್ರಿ. ಇನ್ನೊಂದ್ಸಲ ಹುಂಬ್ರಂಗ ಅನ್ನಕ್ಕೆ ಹೋಗ್ಬೇಡ್ರಿ. ನೀವೇ ಹೇಳ್ಬೇಕಿತ್ತು ಕಾರ್ನಾಗ ಬೇಡ ಅತ್ಗೆಮ್ಮ, ಟಾಟಾ ಎಸಿ ಗಾಡಿ ಮಾಡಿ ಹಾಕೊಂಬಂದ್ರಾತು, ಇಲ್ಲ ಬಸ್ನಾಗ ಬರ್ತಾರ ಅಂತೇಳಿ. ನಾನು ಅನ್ನಂಗೆ ಆತಷ್ಟೇ. ಆಗಲಿ ಆಕೆ ಇದ್ರ ಒಳ್ಳೆಕಾಗಿ ನನಗೇನು ಆಗ್ಬೇಕಾಗಿಲ್ಲ, ಕೆಟ್ಟಕ್ಕಾಗೆ ಇದ್ರೂ ಪರವಾಗಿಲ್ಲ. ನಿಕ್ಕಿ ನೀರು ಹಾಲು ಕೊಡಕತ್ತಾಳ, ಹಿಂಗೆ ಮಾಡ್ಕೊಂತ ಹೋಗ್ಲಿ. ತಗೊಳ್ಳೋರೆಲ್ಲ ಕೈ ಬಿಡ್ತಾರೆ ಅಷ್ಟೇ. ಊರಾಗ ಬೇಕಾದಷ್ಟು ಜನ ಅದಾರಂತೆ. ನೀರು ಸುರು ಕೊಡೋದಿಕ್ಕೇನು ಗೊತ್ತಿಲ್ಲನ? ದುರಾಸೆ ಅನ್ನೋದು ಎಲ್ಲೋಕತ್. ನಮಗೆ ಅಷ್ಟು ನೀರು ಸುರು ಕೊಟ್ಲಕ್ಕೆ ಮನ್ಯಾಗ ಏನು ಮಂದಿಗೆ ಬಿಡ್ತಾಳನ? ಮಂದಿಗೆ ಇದಕ್ಕಿಂತ ಹೆಚ್ಚಿಗೆ ಹಾಕಿರ್ತಾಳೆ. ಇದೆಲ್ಲ ಗೊತ್ತಾಗಲ್ಲ ನಿಮ್ಗೆ. ಸುಮ್ಮನಿರ್ರಿ, ನಾ ಕರೆಕ್ಟಾಗೆ ಮಾಡೇನಿ. ಆಕೆಯಿಂದ ನನಗೆ ಏನೂ ಆಗ್ಬೇಕಾಗಿಲ್ಲ. ಕಂತಿಗೆ ತಕ್ಕ ಬಂತಿ ಆಕೆ ಹೆಂಗದಾಳ ಅಂತ ನಿಂಗೆ ಗೊತ್ತು, ನೀ ಹೆಂಗದೆ ಅಂತ ಹೋಗ್ಲಿ ಬಿಡು. ಈಗ ಏನು ಮಾಡೋಕ್ಕಾಕತಿ? ದಡ ನಾನು ಊಟಕ್ಕೆ ಹಚ್ಕೊಡು ಹೋಗ್ಲತ್ತಕ್ಕ. ಊಟ ಮಾಡಿ ನಾನು ಅಣ್ಣ ಕೋಳಿಪೇಟೆಗೆ ಹೋಗ್ಬೇಕು. ಹೋಗ್ಬರ್ತೀವಿ ಗಣೇಶ ಪೇಟೆಗೆ ಕೋಳಿಪೇಟೆಗೆ.